ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ನಾವು ಶ್ರವಣಬೆಳಗೊಳಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿರೋವಂಥ ಒಂದು ಪ್ಲೇಸ್ನ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ನಾನು ನನ್ನ ಫ್ರೆಂಡು ಒಂದು ಬೈಕಲ್ಲಿ ಹೋಗ್ತಿದ್ವಿ. ನಮ್ಮ ಅಕ್ಕ, ಪಾಪು ಮತ್ತು ನಮ್ಮ ಅಪ್ಪ ಒಂದು ಬೈಕಲ್ಲಿ ಬರ್ತಿದ್ರು. ನಾವು ಹೋಗ್ತಾ ಇರೋವಂಥದ್ದು ಶ್ರವಣಬೆಳಗೊಳದಲ್ಲಿರುವಂತಹ ಬಾಹುಬಲಿ ಗೊಮ್ಮಟೇಶ್ವರ ಟೆಂಪಲಿಗೆ ಹೋಗ್ತಾ ಇರೋವಂಥದ್ದು. ಅದು ಪ್ರವಾಸಿ ತಾಣನೇ. ತುಂಬ ಜನ ಫಾರಿನರ್ಸ್ ಎಲ್ಲ ಟ್ರಿಪ್ಪಿಗೆ ಬರ್ತಾ ಇರ್ತಾರೆ ಅಲ್ಲಿಗೆ. ಬಟ್ ನಾವು ಇವಾಗ ಹೋಗಿದ್ದಾಗ ತುಂಬ ಜನ ಇರಲಿಲ್ಲ, ಅಂದರೆ ಫಾರಿನರ್ಸೇ ಇರಲಿಲ್ಲ. ಇವಾಗ ಟ್ರಿಪ್ಪಿಗೆ ಬರೋವಂಥ ಸೀಸನ್ ಅಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಜನ ಇರಲಿಲ್ಲ. ನಮ್ಮ ಮನೆಯಿಂದ ಒಂದು 20 ಕಿಲೋಮೀಟರ್ಸ್ ಆಗ್ಬೋದು, ಇದು 25 ಆಗ್ಬೋದು ಅಂದ್ಕೊತೀನಿ. ಒಂದು 45 ಮಿನಿಟ್ಸ್ ಬೇಕಾಗುತ್ತೆ ನಾವು ಹೋಗೋದಕ್ಕೆ ಅಲ್ಲಿಗೆ. ಇನ್ನು ಈ ಟೆಂಪಲ್ ಬಂದು ಜೈನ ಧರ್ಮಕ್ಕೆ ಸೇರಿರೋವಂಥದ್ದು. ಇದು 58 ಅಡಿ ಎತ್ತರವಾಗಿರುವಂತಹ ಶಿಲೆಯಾಗಿರುತ್ತೆ. 12 ವರ್ಷಕ್ಕೊಮ್ಮೆ ಇಲ್ಲಿ ಮಹಾಮಸ್ತಭಿಷೇಕ ನಡೆಯುತ್ತೆ. ಆಲೇ 2018 ನಡೆದಿತ್ತು ಒಂದು ಸಲ, ಅವಾಗ ನಾವು ಹೋಗಿದ್ವಿ. ಅಂದರೆ ಅದು ನಡೆದಿದ್ದ ದಿನ ಹೋಗಿರಲಿಲ್ಲ, ಅದೊಂದು ತುಂಬ ಒಂದು ವೀಕ್, ಒಂದು 15 ಡೇಸೇ ನಡಿಬೋದು ಅನಿಸುತ್ತೆ. ತುಂಬ ಫಂಕ್ಷನ್ಸ್ ಆಗ್ತಾ ಇರುತ್ತೆ ಡೈಲಿ. ಆವಾಗ ನಾವು ಒಂದು ದಿನ ಹೋಗಿದ್ವಿ. ಇವಾಗ ನೆಕ್ಸ್ಟ್ ಇದು 2030ಗೆ ಆಗುತ್ತೆ ಮಹಾಮಸ್ತಭಿಷೇಕ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ಇನ್ನು ಬಂದ್ವಿ, ನಾವು ತಲುಪಿದ್ವಿ. ಇನ್ನು ಬೈಕ್ನ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಯಾವುದೇ ರೀತಿ ಟಿಕೆಟ್ ಆ ಥರ ಏನಿರಲ್ಲ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ. ಬಟ್ ಇವಾಗ ಒಂದು ಹೊಸ ರೂಲ್ಸ್ ಏನಂದರೆ, ನಾವು ಕ್ಯಾರಿ ಮಾಡೋವಂಥ ಬ್ಯಾಗ್ಗಳನ್ನ ತೊಗೊಂಡು ಹೋಗೋಂಗಿಲ್ಲ ಅಲ್ಲಿ. ಯಾವುದೇ ರೀತಿ ಸ್ನ್ಯಾಕ್ಸ್ ಐಟಮ್ಸ್ ಏನೂ ತೊಗೊಂಡು ಹೋಗೋಂಗಿಲ್ಲ. ಎಲ್ಲ ಬ್ಯಾಗ್ ಸಹ ಅಲ್ಲೇ ಇಟ್ಬಿಡ್ಬೇಕು. ನಾವು ಒಂದು ಲೈಬ್ರರಿ ಥರ ಇದೆ, ಅದು ಅಲ್ಲಿ ಇಡಿಸ್ತಾರೆ ಬ್ಯಾಗ್ನ. ಏನೇ ಅಮೌಂಟ್ ಏನು ಕಟ್ಟೋಂಗಿಲ್ಲ. ಬಟ್ ಸ್ಲಿಪ್ಪರ್ನ ನಾವು ಗಾಡಿ ಹತ್ರ ಬಿಟ್ಬಿಟ್ಟು ಬಂದಿದ್ವಿ. ಇಲ್ಲಿ ಬಂದರೆ ಇಲ್ಲಿ ಅಮೌಂಟ್ ಕಟ್ಸ್ಕೊತಾರೆ. ಗಾಡಿ ಹತ್ರನೇ ಬಿಟ್ಟಿದ್ವಿ. ಇಲ್ಲಿ ಒಂದು 1000 ಸ್ಟೆಪ್ಸ್ ಇರ್ಬೋದು ಅಂತ ನಾನು ಅನ್ಕೊತೀನಿ, ಬಟ್ ನನಗೆ ಗೊತ್ತಿಲ್ಲ. ನೋಡಿ, ಇದೇನೆ ನಾವು ಇಲ್ಲೇ ಬ್ಯಾಗ್ನ ಇಟ್ಟಿದ್ದು. ಬುಕ್ಸ್ ಎಲ್ಲ ಇತ್ತು, ಬುಕ್ಸ್ ಎಲ್ಲ ಹಿಂದಿಲೇ ಇತ್ತು. ಅದು ಗೊಮ್ಮಟೇಶ್ವರನ ಬಗ್ಗೆ ಅನಿಸುತ್ತೆ. ನಾನೇನು ತೆಗೆದು ನೋಡೋಕ್ಕೆ ಹೋಗಲಿಲ್ಲ. ಬೆಟ್ಟ ಹತ್ತಿದ್ವಿ. 1/2 ಅವರ್ ಅಷ್ಟರಲ್ಲಿ ಬೆಟ್ಟ ಹತ್ತಿದ್ವಿ. ತುಂಬಾ ಸುಸ್ತಾಗುತ್ತೆ, ಯಾಕಂದರೆ ತುಂಬಾ ಹೈಟ್ ಇರೋದ್ರಿಂದ ಸ್ಟೆಪ್ಸ್ಗಳೆಲ್ಲ ಸ್ಟಾರ್ಟಿಂಗು ಹತ್ಬೋದು. ತುಂಬ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಎತ್ತರ ಇದೆ ಸ್ಟೆಪ್ಸ್ಗಳೆಲ್ಲ. ಕಾಲು ನೋವು, ತುಂಬ ಕಾಲು ಪೇಯ್ನ್ ಬರುತ್ತೆ. ಮೇಲಿಂದ ನೋಡ್ಬೋದು, ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಕೊಳ, ಇಲ್ಲಿ ಬಿಡಲ್ಲ, ಕೊಳದೊಳಗಡೆ ಯಾರನ್ನೂ ಬಿಡಲ್ಲ. ಇನ್ನು ಆ ಕಡೆ ಆಪೋಸಿಟ್ ಇರುವಂಥದ್ದು ಚಿಕ್ಕ ಬೆಟ್ಟ, ಅಲ್ಲಿ ಭರತನ ಶಿಲೆ ಇದೆ. ಅದು ಸ್ವಲ್ಪ ಊಣೋಗುತ್ತೆ ಅಂತ ಏನೋ ಹೇಳ್ತಾ ಇರ್ತಾರೆ. ಭರತ ಅಣ್ಣ, ಬಾಹುಬಲಿ ತಮ್ಮ. ಯಾವುದೋ ವಿಚಾರಕ್ಕೆ, ನನಗೂ ಇದು ಫುಲ್ ಸ್ಟೋರಿ ಗೊತ್ತಿಲ್ಲ, ಏನೋ ತಮ್ಮ ತೆಗೆದು ಆ ಕಡೆ ಎಸ್ದಾಗ ಅಣ್ಣ ಅಲ್ಲಿ ಊಣೋಗಿರೋ ಅಂಥದ್ದು. ಅದು ಏನೋ ವರ್ಷಕ್ಕೊಂದ್ಸಲ ಏನೋ ಒಂದೊಂದು ಇಂಚೇನೋ ಕೆಳಗಡೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನಾವು ಆ ಬೆಟ್ಟ ಹತ್ತಲಿಲ್ಲ. ಅದು ಈ ಥರ ಇಷ್ಟೊಂದು ತುಂಬ ಹೈಟ್ ಇಲ್ಲ ಅದು ಬೆಟ್ಟ, ಈಸಿಯಾಗಿ ಹತ್ಬಿಡ್ಬೋದು. ಇನ್ನು ಇಲ್ಲಿ ಈ ಥರ ಕರ್ಕೊಂಡು ಹೋಗ್ತಾರೆ ತುಂಬ ವಯಸ್ಸಾಗಿರೋರಿಗೆ, ಹತ್ತಕ್ಕಾಗಲ್ಲ ಅನ್ನೋರಿಗೆ. ಅವ್ರಿಗೆ ಕರ್ಕೊಂಬರೋದಕ್ಕೆ 2000 ಆಗುತ್ತೆ. ನಾವು ಕೇಳಿದ್ವಿ ಎಷ್ಟಾಗುತ್ತೆ ಅಂತ. 2000 ಅಂತ ಹೇಳಿದ್ರು. ನೆಕ್ಸ್ಟು ಫೈನಲ್ ಆಗಿ ನಾವು ಮುಕ್ಕಾಲು ಭಾಗ ಬೆಟ್ಟನ ಹತ್ತಿದ್ವಿ. ಇನ್ನು ಅಲ್ಲಿಂದ ನೋಡಿದ್ರೆ ತುಂಬಾ ಸಿಟಿ ಕಾಣುತ್ತೆ. ಕೊಳ ಮಾತ್ರ ತುಂಬ ಮೇಲೋದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಏನಕ್ಕೆ ಬಿಡೋಲ್ಲ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿಗೆ ಎಂಟ್ರಿ ಇಲ್ಲ ಕೊಳಕ್ಕೆ. ಇನ್ನು ಇದನ್ನು ಬಂದು ವಿಂಧ್ಯಗಿರಿ ಮೇಲಿರುವಂತಹ ವದೆಗಲ್ ಬಸದಿ ಅಂತ ಕರೀತಾರೆ. ಇಲ್ಲಿ ಮೇಲು ಹೋಗು ಸಹ ನೋಡ್ಬೋದು, ಸ್ಟೆಪ್ಸ್ ಇದೆ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಕೆಲವೊಂದು ಲಿಪಿಗಳಿರುತ್ತೆ, ಅದಕ್ಕೆ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಎಂಟ್ರಿ ಇರಲ್ಲ, ಬಟ್ ನೋಡ್ಬೋದು, ಹೋಗಿ ಟಚ್ ಮಾಡೋ ಹಂಗಿರಲ್ಲ. ಅದೊಂದಾಯಿತು. ಇನ್ನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಇದಾದಮೇಲೆ ಇನ್ನೊಂದು 30-40 ಸ್ಟೆಪ್ಸ್ ಇರ್ಬೋದೇನೋ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಇದು ಲಾಸ್ಟ್ ಫೈನಲ್ 20 ಸ್ಟೆಪ್ಸ್ ಇತ್ತು. ಇದು ಹತ್ತಿದ್ರೆ ನಾವು ಟೆಂಪಲ್ ಒಳಗಡೆ ಹೋಗ್ಬೋದಿತ್ತು. ಇನ್ನೊಂದು 24 ಕಂಬಗಳಿರುವಂತಹ ಬಸದಿ ಸಹ ಇದೆ. ನಾನು ಅದನ್ನು ವೀಡಿಯೋದಲ್ಲೆಲ್ಲೋ ತೋರಿಸಿರ್ತೀನಿ. ಇನ್ನು ಫೈನಲ್ ಆಗಿ ಬಂದ್ವಿ ನಾವು ಒಳಗಡೆ ಸ್ಟೆಪ್ಸ್ನ ಹತ್ಕೊಂಡು. ಈ ಥರ ತುಂಬ ಪ್ರಶಾಂತವಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಹೋದ್ರೂ ಅಷ್ಟೇ ಎಲ್ಲ ಕಲ್ಲಿಂದನೇ ಇರೋದ್ರಿಂದ ತುಂಬ ಪ್ರಶಾಂತವಾಗಿದೆ. ಕೂತ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಥರ ವಿಗ್ರಹ ಬಂದು ನಮ್ಮ ಶ್ರವಣಬೆಳಗೊಳ ಬಿಟ್ಟರೆ ಧರ್ಮಸ್ಥಳದಲ್ಲಿ ಇದೆ, ವೇಣೂರಲ್ಲಿದೆ, ಕಾರ್ಕಳ, ಮೈಸೂರು, ಇಲ್ಲೆಲ್ಲ ಗೊಮ್ಮಟೇಶ್ವರಂದು ವಿಗ್ರಹಗಳಿವೆ. ಇನ್ನು ನಾವು ಒಳಗಡೆ ಈ ಥರ ಎಂಟ್ರಿ ಆದಮೇಲೆ ಸುತ್ತ ಬೇರೆ ಬೇರೆ ಹೆಸರಿರೋಂತಹ ದೇವ್ರಗಳ ವಿಗ್ರಹಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಒಂದು ರೌಂಡ್ ಪ್ರದಕ್ಷಿಣೆ ಥರ ಈ ಥರ ಒಳಗಡೆನೆ ಬಂದು ನಂತರ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲೇ ಸಹ ಬೋರ್ಡ್ ಸಹ ಹಾಕಿದ್ದಾರೆ ಯಾವ್ದ್ಯಾವುದು ದೇವರು ಅಂತ. ಇನ್ನು ನಾವು ಬಂದ್ವಿ, ಇಲ್ಲಿ ಪೂಜೆ ಮಾಡ್ತಾಯಿದ್ರು, ಅರ್ಚನೆಯೂ ಸಹ ಮಾಡಿಸ್ಬೋದು. ಮತ್ತು ಅನ್ನದಾನಕ್ಕೆ ಅಮೌಂಟ್ನು ಸಹ ನಾವು ಪಾಪುರ ಹೆಸರಲ್ಲಿ ಅನ್ನದಾನಕ್ಕೆ ಅಮೌಂಟ್ನ ಕೊಟ್ವಿ. ಇನ್ನು ಈ ಥರ ಕುಂಕುಮ ಎಲ್ಲ ಇಟ್ಟು
ಕೊಟ್ಟು ಆಶೀರ್ವಾದ ಸಹ ಮಾಡ್ತಾರೆ. ಇದಾದಮೇಲೆ ಇಷ್ಟೇ. ಇನ್ನು 12 ವರ್ಷಕ್ಕೊಮ್ಮೆ ಮಾಡ್ತಾರಲ್ಲ ಆವಾಗ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ಶಿಲೆ ಬಂದು 58 ಅಡಿ ಎತ್ತರವಾಗಿದೆ ಅಂತೆ. ಇನ್ನು ಆ ಕಡೆ ನೆಕ್ಸ್ಟು ಇನ್ನೊಂದು ಇದೆಯಲ್ಲ ಚಿಕ್ಕ ಬೆಟ್ಟದಲ್ಲಿ, ಅದೆಷ್ಟಿದೆ ಅಂತ ಗೊತ್ತಿಲ್ಲ. ಬಟ್ ಅದು ತುಂಬ ಚಿಕ್ಕದಾಗಿ ಅಂದರೆ ಅರ್ಧ ಕಾಲ್ವರೆಗೂ ಸಹ ಅದು ಆಲೆ ಕೆಳಗಡೆ ಹೋಗಿಬಿಟ್ಟಿದೆ ಅಂತ ಹೇಳ್ತಾರೆ. ನಾವು ಸ್ವಲ್ಪ ಹೊತ್ತು ಕೂತಿದ್ವಿ. ನಾವು ಆಚೆ ಸಲ ಬಂದಾಗ ಅಂದರೆ ಮುಂಚೆ ಬಂದಾಗ ಇಲ್ಲಿ ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಈ ಸಲ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಮೇಲಿಂದ ಫುಲ್ ಮೇಲಿಂದ ವ್ಯೂ ಈ ಥರ ಚೆನ್ನಾಗಿರುತ್ತೆ. ಕೆಳಗಡೆಯಿಂದ ಬರಬೇಕಾದ್ರೆ ತುಂಬ ಕಷ್ಟ ಅನಿಸುತ್ತೆ. ಇನ್ನು ಯಾವತ್ತೂ ಬರಬಾರ್ದು ಕಣಪ್ಪ ಅನಿಸ್ಬಿಡುತ್ತೆ. ಏನಿಲ್ಲ, ಕೆಳಗಡೆಯಿಂದ ಬರೋವರೆಗೆ ಕಾಲು ನೋವಿರುತ್ತೆ. ಇನ್ನು ಹೋಗಬೇಕಾದ್ರೆ ಏನಿರಲ್ಲ, ಅಂದರೆ ತುಂಬ ಡೌನ್ ಅಲ್ವಾ, ಬೇಗನೆ ಹೋಗ್ಬಿಡ್ಬೋದು. ನಾವು 10ಗೆ ಸ್ಟೆಪ್ಸ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. 11 ಅಷ್ಟರಲ್ಲಿ ನಾವು ಕೆಳಗಡೆ ಬಂದ್ವಿ. ಇನ್ನೇನು ಅಷ್ಟೇ ಎಲ್ಲ, ಸ್ಟೆಪ್ಸ್ ಹತ್ತೋದು ಇಳಿಯೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಷ್ಟೇ. ಇನ್ನು ಮೇಲಿಂದ ವ್ಯೂ ನೋಡ್ಬೋದು. ಇನ್ನು ನಾವಿಲ್ಲಿ ಬ್ಯಾಗ್ ಇಟ್ಟಿದ್ವಿ. ಬ್ಯಾಗ್ ತೊಗೊಂಡು ನಾವು ಹೋದ್ವಿ. ಇವತ್ತು ಅಲ್ಲಿ ಪ್ರಸಾದ ಕೊಡ್ತಿದ್ವು, ಅದನ್ನು ತಿನ್ಕೊಂಡು ನಾವು ಹೊರಟ್ವಿ. ಸ್ವಲ್ಪ ಏನಾದರೂ ತೊಗೊಳಂಗಿದ್ರೆ ತೊಗೊಂಡು ಹೋದ್ವಿ. ಇಲ್ಲಿ ಬುಕ್ಸು ತುಂಬಾ ಇದೆ, ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಪ್ರಸಾದ ನಮಗಿಲ್ಲಿ ಕೇಸರಿ ಬಾತ್ ಕೊಟ್ಟಿದ್ದರು. ಅದನ್ನು ತಿನ್ಕೊಂಡು ಪಾಪುಗೆ ಏನಾದರೂ ತೊಗೊಡ್ಬೇಕಲ್ಲ ಬಂದಮೇಲೆ, ಅದಕ್ಕೆ ಏನಾದರೂ ನೋಡೋಣ ಅಂತ ಬಂದ್ವಿ. ಯಾವಾಗಲೂ ಓಪನ್ ಇರುತ್ತೆ ಇಲ್ಲಿ ಅಂಗಡಿಗಳೆಲ್ಲ, ಯಾವಾಗಲೂ ಕ್ಲೋಸ್ ಮಾಡಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಗೊಮ್ಮಟೇಶ್ವರ ಮೂರ್ತಿ ನಮ್ಮ ಭಾರತದಲ್ಲಿ ಎತ್ತರವಾಗಿರುವಂತಹ ಶಿಲೆಯಂತೆ. ಗೊಮ್ಮಟೇಶ್ವರ ಮೂರ್ತಿಲಿ ಎತ್ತರವಾಗಿರುವಂಥದ್ದು. ಇನ್ನು ಇಲ್ಲಿ ತುಂಬ ಆಟಿಕೆಗಳಿದ್ವು, ಚೆನ್ನಾಗಿತ್ತು. ಇದೆಲ್ಲ ಚೆನ್ನಾಗಿತ್ತು. ಇದೆಲ್ಲ ತುಂಬಾ ವೆಯ್ಟ್ ಇತ್ತು. ಇದೆಲ್ಲ 1000 ಮೇಲೆ ಇರೋವಂಥದ್ದು. ನಾವೊಂದು ಕೌ ತೊಗೊಂಡ್ವಿ ಅವನಿಗೆ, ಗೊಂಬೆ. ಅದು ಹಿಂದಿನ ಅಂಗಡಿಲಿ ತೊಗೊಂಡಿರೋ ಅಂಥದ್ದು. ನಾನು ಪಿಕ್ಚರ್ನ ಆ್ಯಡ್ ಮಾಡಿರ್ತೀನಿ. ಇದೆಲ್ಲ ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ. ಆಮೇಲೆ ತುಂಬ ಪ್ರೈಸು ಹೇಳ್ತಾರೆ ಇಲ್ಲಿ, ಬಾರ್ಗಿನ್ ಮಾಡೋಕ್ಕಾಗಲ್ಲ. ಅದೊಂದು ತೊಗೊಂಡು ಒಂದು ಮರದಲ್ಲಿ ಇರೋಂತಹ ಒಂದು ಕಾರ್ನ ತೊಗೊಂಡು ಒಂದು ಫ್ಲೂಟ್ ತೊಗೊಂಡು ಬಂದ್ವಿ. ಇನ್ನು ನಾವು ಹೊರಟಿದ್ದೀವಿ. ಯಾಕಂದರೆ ನನ್ನ ಫ್ರೆಂಡು ಊರಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ಬೇಗನೆ ಬೆಳಗ್ಗೆ ಬಂದು 12 ಗಂಟೆ ಅಷ್ಟರಲ್ಲಿ ನಾವು ಅವ್ರನ್ನ ಬಸ್ ಹತ್ತಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಹೊರಟ್ವಿ. ಈ ಬೆಟ್ಟದ ಬಗ್ಗೆ ತಿಳ್ಕೊಬೇಕು ಅಂದರೆ, ಇದ್ರ ಇತಿಹಾಸನ ತಿಳ್ಕೊಬೇಕು ಅಂದರೆ ನಮಗೆ ಗೂಗಲಲ್ಲಿ ಇತಿಹಾಸ ಸಿಗುತ್ತೆ. ವಿಕಿಪೀಡಿಯಾ ಸಹ ಇದೆ. ಎಲ್ಲ ವಿಚಾರಗಳು ಸಹ ಅದರಲ್ಲಿ ಸ್ಟೋರಿ ಥರನೇ ಇದೆ. ತುಂಬ ಚೆನ್ನಾಗಿದೆ. ನೀವು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೀವು ತಿಳ್ಕೊಳ್ಳಿ. ಬೇಕಿದ್ರೆ ನಾನು ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಗೂಗಲ್ದು ವಿಕಿಪೀಡಿಯಾನ. ನೀವು ಚೆಕ್ ಮಾಡಿಕೊಂಡು ಓದ್ಕೊಬೋದು. ತುಂಬಾ ಚೆನ್ನಾಗಿದೆ. ಇದಿಷ್ಟು ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುತ್ತೆ. ಒಂದು ಸಲ ಬಂದು ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾವು ರಿಟನ್ನು 11:30ಗೆ ಬಿಟ್ವಿ. 12 ಅಷ್ಟು ನಮ್ಮ ಮಾವನ ಮನೆಗೆ ಹೋಗಿಬಿಟ್ಟು ನೆಕ್ಸ್ಟು ನಾವು ಕಿಕ್ಕೇರಿ ಅಂತ ಬರುತ್ತೆ, ಅಲ್ಲಿ ನಾವು ನಮ್ಮ ಫ್ರೆಂಡ್ನ ಬಸ್ ಹತ್ತಿಸಿದ್ವಿ. ಅವರು ಚಾಮರಾಜನಗರದವರೆಗೆ ಹೋಗಬೇಕು, ಅಂದರೆ ಗುಂಡ್ಲುಪೇಟೆ ಬಿಟ್ಟು ಇನ್ನು ಮುಂದೆ ಹೋಗಬೇಕು. ಅವ್ರ ಊರಿರೋದು ಅಲ್ಲಿ. ಅವರು 5 ಅಷ್ಟರಲ್ಲಿ ಅಲ್ಲಿಗೆ ತಲುಪಿದ್ರು. ಇವತ್ತಿನ ಒಂದು ಚಿಕ್ಕ ಟ್ರಿಪ್ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಚಾನಲ್ನಲ್ಲಿ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.